ಹೆಲೋ ಫ್ರೆಂಡ್ಸ್ ಈ ದಿನ ನಾನು ಕ್ಯೂಟ್ ಆಗಿರೋಂಥ ಒಂದು ಬ್ರೈಡಲ್ ಡಿಸೈನ್ ಹೇಳ್ಕೊಡ್ತೀನಿ. ತುಂಬಾ ಈಸಿ ಹಾಕೋದಕ್ಕೆ, ನೋಡೋದಕ್ಕೂ ಅಷ್ಟೇ ಎಷ್ಟು ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಾ ಇರುತ್ತೆ. ಸ್ಯಾರಿಗೆ ಹಾಕೋದ್ರಂತೂ ರಿಚ್ಚಾಗಿ ಕಾಣಿಸುತ್ತೆ ಸ್ಯಾರಿ ಈ ಲುಕ್ನಿಂದಲೇ. ಸೊ ಅಷ್ಟು ಕ್ಯೂಟಾಗಿದೆ ಈ ಡಿಸೈನ್ ಅಂತಲೇ ಹೇಳ್ಬೋದು. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಬ್ರೈಡಲ್ ಸ್ಯಾರಿ ಕುಚ್ಚು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಈ ಡಿಸೈನ್ನ ತುಂಬ ಸುಲಭವಾಗಿ ಹೇಗೆ ಹಾಕೋದು ಅಂತಲೂ ಸಹ ನಿಮಗೆ ಹೇಳ್ಕೊಡ್ತೀನಿ. ಸೊ ಅದಕ್ಕೆ 6 ಎಳೆ ದಾರವನ್ನು ತೊಗೊಂಡಿದ್ದೀನಿ, ನಾಟನ್ನು ಹಾಕಿ ಇಟ್ಕೊಂಡಿದ್ದೀನಿ, ಪಿಂಕ್ ಕಲರ್ ಥ್ರೆಡ್ಡನ್ನು. ಜೊತೆಗೆ ರೌಂಡ್ದಾಗಿರುವಂತಹ ಒಂದು ದಪ್ಪದಾದ ಬೀಡನ್ನು ಸಹ ತೊಗೊಂಡಿದ್ದೀನಿ. ಜೊತೆಗೆ ಸ್ಮಾಲ್ ಮೆಟಲ್ ಬೀಡನ್ನು ಸಹ ತೊಗೊಂಡಿದ್ದೀನಿ, ರೌಂಡ್ ಸ್ಮಾಲ್ ಮೆಟಲ್ ಬೀಡ್. ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲು ಸ್ಯಾಂಪಲ್ ಪೀಸ್ಗೆ ಒಂದು ನಾಟನ್ನು ಹಾಕ್ಕೊಳ್ಳೋಣ. ಅದು ಬ್ಯಾಕ್ ಸೈಡ್ಗೆ ಬರೋ ಥರ ನಾಟ್ ಹಾಕ್ಕೊಂಡು ನಾವು ಚೈನನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು 3 ಚೈನನ್ನು ಹಾಕ್ಕೊಂಡು ಚೈನ್ ಲೆವೆಲ್ಗೆ ನಾವು ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಸೊ 3 ಚೈನ ಹಾಕ್ಕೊಂಡು ಅದನ್ನು ಒಂದು ಲಾಕನ್ನು ಮಾಡ್ಕೊಂಡಿದ್ದೀನಿ. ಮತ್ತೆ ನಾವು ಚೈನನ್ನು ಹಾಕ್ಕೋಬೇಕು, 3 ಚೈನ್. ಮತ್ತೆ ಅಗೇನ್ ನಾವು 3 ಚೈನನ್ನು ಮತ್ತೆ ಹಾಕ್ಕೊಂಡು ಅದರ ಲೆವೆಲ್ಗೆ ನಾವು ಒಂದು ಲಾಕನ್ನು ಮಾಡ್ಕೊಳ್ಳೋಣ ಬಟ್ಟೆಗೆ. 3 ಚೈನ 2 ಸರಿ ಹಾಕ್ಕೊಂಡು ಲಾಕನ್ನು ಮಾಡ್ಕೊಂಡಿದ್ದೀನಿ. ಸೊ ಈಗ ದಾರವನ್ನು ಮೇಲ್ಭಾಗ ಮಾಡಿ ನಾವು ಒಂದು ದಪ್ಪದಾಗಿರೋ ಬೀಡ್ ಅಂತ ಹೇಳಿದ್ನಲ್ಲ, ಸೊ ಈ ಬೀಡನ್ನು ಹಾಕ್ಕೊಳ್ಳೋಣ. ನಿಮ್ಮ ಹತ್ರ ಈ ಬೀಡ್ ಇಲ್ಲಾಂದರೆ ಬೇರೆದಾದ್ರೂ ಸಹ ಹಾಕ್ಕೋಬೋದು. ಸೊ ಈ ಬೀಡನ್ನು ಹಾಕ್ಕೊಂಡು ನಾವು 6 ಎಳೆ ದಾರನೂ ಈ ಬೀಡ್ನ ಮೂಲಕ ಒಳಗಡೆ ಪಾಸ್ ಆಗೋ ಥರ ಮಾಡ್ಕೋಬೇಕು. ನಂತರ ಬೀಡ್ ಲಾಕನ್ನು ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿದ ನಂತರ ಅದನ್ನು ಬೀಡ್ ಲೆವೆಲ್ಗೆ ಬಟ್ಟೆಗೂ ಸಹ 1 ಟೈಮ್ ಲಾಕನ್ನು ಮಾಡ್ಕೋಬೇಕು. ಸೊ ಇದು ಲಾಕ್ ಮಾಡಬೇಕಾದ್ರೆ ಲೆವೆಲ್ಗೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಟ್ಟೆ ಸುಕ್ಕಾದರೆ ಡಿಸೈನು ಸುಕ್ಕಾಗಿ ಕಾಣಿಸುತ್ತೆ. ಇದು ಸ್ಯಾರಿಗೆ ಹಾಕಿದ್ರು ಅಷ್ಟೇ ಡಿಸೈನ್ ಸುಕ್ಕಾಗಿ ಕಾಣಿಸ್ಬಾರ್ದು. ಸೊ ಅದಕ್ಕೆ ಅದೇ ಲೆವೆಲ್ಗೆ ಹಾಕ್ಕೊಳ್ಳಿ. ನಂತರ ನಾನಿಲ್ಲಿ 5 ಚೈನನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, 5 ಚೈನ್ ಹಾಕ್ಕೊಂಡು ಅದನ್ನು ಬಟ್ಟೆನ ಬ್ಯಾಕ್ ಸೈಡ್ ಅಂದರೆ ರಿವರ್ಸ್ ಮಾಡ್ಕೊಳ್ಳೋಣ. ರಿವರ್ಸ್ ಮಾಡಿಕೊಂಡು ಬೀಡ್ನ ಬ್ಯಾಕ್ ಸೈಡ್ನಲ್ಲಿ ನಾವು ಪಕ್ಕದಲ್ಲಿರೋಂತಹ ಬೀಡ್ ಲಾಕ್ ಚೈನ್ಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿದ ನಂತರ 5 ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ನಂತರ ಚೈನನ್ನು ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು 3 ಚೈನ್ ಲಾಕ್ನ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ತೋರಿಸ್ತಾ ಇದ್ದೀನಿ. ನಂತರ ಮತ್ತೆ ಫ್ರಂಟ್ ಫೇಸ್ಗೆ ಟರ್ನ್ ಮಾಡಿಕೊಂಡು ಈಗ ಸೂಜಿ ಮೇಲೆ 2 ಟೈಮ್ ದಾರ ತೊಗೊಳ್ಳೋಣ. ಅಂದರೆ ತ್ರಿಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಯಾವ ರೀತಿ ಅಂತ ಹೇಳಿದ್ರೆ, ನಾವು ಬೀಡ್ನ ಬ್ಯಾಕ್ ಸೈಡ್ 5 ಚೈನ್ ಹಾಕ್ಕೊಂಡಿದ್ವಲ್ಲ, 5 ಚೈನ್ಗೆ ನಾವು ಇಲ್ಲಿ ತ್ರಿಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಬೀಡ್ನ ಬ್ಯಾಕ್ ಸೈಡ್ಗೆ 5 ಚೈನ್ ಹಾಕಿದ್ವಲ್ಲ, ಆ 5 ಚೈನ್ಗೆ ನಾವು ತ್ರಿಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಅಂದರೆ 2ರಲ್ಲಿ 1, ಮತ್ತೆ 2ರಲ್ಲಿ 1, ಮತ್ತೆ 2ರಲ್ಲಿ 1 ಅಂತ 3 ಟೈಮ್ ನಾವು ಲಾಕ್ ಮಾಡಿದ್ರೆ ಅದು ತ್ರಿಬಲ್ ಕ್ರೋಶ ಆಗಿರುತ್ತೆ. ಸೊ ನಿಧಾನವಾಗಿ ನಿಮಗೆ ತ್ರಿಬಲ್ ಕ್ರೋಶ ಕಷ್ಟ ಅನಿಸಿದ್ರೆ ಅದೂ ಅಷ್ಟೇ ಡಬಲ್ ಕ್ರೋಶ ಥರನೇ, ಬಟ್ ಇನ್ನೊಂದು ಸರಿ ನಾವು ಲಾಕನ್ನು ಮಾಡ್ಕೋಬೇಕಷ್ಟೇ. 2 ಟೈಮ್ ಬದಲು 3 ಟೈಮ್ ಮಾಡಿಕೊಂಡ್ರೆ ಅದು ಲಾಕ್ನ ಅದು ತ್ರಿಬಲ್ ಕ್ರೋಶ ಆಗಿರುತ್ತೆ. ಸೊ ನಿಧಾನವಾಗಿ ನಾವು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು 5 ಚೈನ್ ಹಾಕಿರೋದರಿಂದ ಸೂಜಿನ ಇನ್ಸರ್ಟ್ ಮಾಡಿ ನಾವು ದಾರವನ್ನು ಪಿಕ್ ಮಾಡಿ ನೀಡಲ್ನಿಂದ 3 ಟೈಮ್ ನಾವು ದಾರವನ್ನು ಲಾಕ್ ಮಾಡ್ತಾ ಹೋಗಬೇಕು. ಸೊ ಆವಾಗ ಅಲ್ಲಿ ತ್ರಿಬಲ್ ಕ್ರೋಶ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ತುಂಬಾ ಈಸಿ ಫ್ರೆಂಡ್ಸ್. ನಾವು ಇಲ್ಲಿ ಎಷ್ಟು ತ್ರಿಬಲ್ ಕ್ರೋಶ ನಮಗೆ ಇಡಿಸುತ್ತೆ ಅಷ್ಟು ನಾವು ತ್ರಿಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಸೊ ಕೌಂಟನ್ನು ಮಾಡ್ಕೊಳ್ಳಿ ಎಷ್ಟು ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಆ 5 ಚೈನ್ ಎಷ್ಟು ನಮಗೆ ತ್ರಿಬಲ್ ಕ್ರೋಶವನ್ನು ಕವರ್ ಆಗುತ್ತೆ ಅಷ್ಟು ನಾವು ಇಲ್ಲಿ ತ್ರಿಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಇದು ಒಂದು ಹೊಸ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾ ಈಸಿ, ನೋಡೋದಕ್ಕೂ ಅಷ್ಟೇ ಪೆಟಲ್ಸ್ ಥರ ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ, ಒಂದು ಫ್ಲವರ್ ಥರನೇ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಪಿಂಕ್ ಗ್ರೀನ್ ಕಾಂಬಿನೇಷನ್ ಆಗಿ ಬಳಸಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ. ತುಂಬಾ ಕ್ಯೂಟಾಗಿರುತ್ತೆ ಈ ಡಿಸೈನು. ಮೊದಲು ನಾವು ತ್ರಿಬಲ್ ಕ್ರೋಶವನ್ನು ಮೊದಲು ಆರ್ಚ್ ಅಂತ ಹೇಳ್ತೀವಲ್ಲ, ಆರ್ಚನ್ನು ಹಾಕ್ಕೊಳ್ಳೋಣ. ತ್ರಿಬಲ್ ಕ್ರೋಶನಲ್ಲಿ ಬೀಡ್ನ ಬ್ಯಾಕ್ ಸೈಡ್ಗೆ ಬರೋ ಥರ, ಅಂದರೆ 5 ಚೈನ್ ಹಾಕ್ಕೊಂಡಿದ್ವಲ್ಲ ಆ 5 ಚೈನ್ನ ಫುಲ್ ಕವರ್ ಆಗೋ ಥರ ನಾವು ಇಲ್ಲಿ ತ್ರಿಬಲ್ ಕ್ರೋಶವನ್ನು ಹಾಕ್ಕೋಬೇಕು. ಸೊ ಇಲ್ಲಿ ಕಂಪ್ಲೀಟಾಗಿ ನಾವು ತ್ರಿಬಲ್ ಕ್ರೋಶವನ್ನು ಫಿಲ್ ಮಾಡಬೇಕು. ನೋಡಿ, ಕಂಪ್ಲೀಟಾಗಿ ತ್ರಿಬಲ್ ಕ್ರೋಶ ರೆಡಿ ಆದ ನಂತರ ಅದು ತ್ರಿಬಲ್ ಕ್ರೋಶ ಯಾವ ಲೆವೆಲ್ಗೆ ಬರುತ್ತೆ ಅಲ್ಲಿಗೆ ನಾವಿಟ್ಟು ಲಾಕನ್ನು ಮಾಡ್ಕೋಬೇಕು. ಒಂದೇ ಲೆವೆಲ್ನಲ್ಲಿ ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡಬೇಕಾದ್ರೆ ಲೂಸ್ ಅಥವಾ ಟೈಟಾಗಿ ಮಾಡ್ಕೋಬೇಡಿ. ಸೊ ಈ ರೀತಿ ತ್ರಿಬಲ್ ಕ್ರೋಶ ಮಾಡಿದ್ದಾಗಿದೆ. ನಂತರ ನಾವಿಲ್ಲಿ ಮತ್ತೆ ಚೈನನ್ನು ಹಾಕ್ಕೋಬೇಕು. 3 ಚೈನನ್ನು ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು 3 ಚೈನ್ ಲೆವೆಲ್ಗೆ ನಾವು ಒಂದು ಲಾಕನ್ನು ಮಾಡ್ಕೋಬೇಕು. ಸೊ 3 ಚೈನ್ನ ಹಾಕ್ಕೊಂಡು 3 ಚೈನ್ನ ಲಾಕನ್ನು ಮಾಡ್ಕೊಳ್ಳೋಣ ಬಟ್ಟೆಗೆ. ಸೊ ಮತ್ತೆ ನಾವು ಎಗೇನ್ 3 ಚೈನನ್ನು ಹಾಕ್ಕೋಬೇಕು.
ಎರಡನೇ ಸಲಿನೂ ಅಷ್ಟೇ 3 ಚೈನ್ ಲೆವೆಲ್ಗೆ ನಾವು ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು. ಸೊ 3 ಚೈನ್ ಹಾಕಿದ ನಂತರ ಮತ್ತೆ ನಾವು 3 ಚೈನನ್ನು ಹಾಕ್ಕೊಳ್ಳೋಣ. ಸೇಮ್ ಅದೇ ರೀತಿಯೇ ನಾವು ಲಾಕನ್ನು ಮಾಡ್ಕೊಳ್ಳೋಣ ಬಟ್ಟೆಗೆ. ಸೊ ಇಲ್ಲಿ ನಾವು ಆರ್ಚ್ ಮಾಡಿದ ನಂತರ 3 3 ಚೈನನ್ನು ಹಾಕ್ಕೊಂಡಿದ್ದೀನಿ. ಈಗ 4ನೇ 3 ಚೈನನ್ನು ಹಾಕ್ಕೊತಾ ಇದ್ದೀನಿ. ಸೊ 4 3 ಚೈನ್ನ ಹಾಕ್ಕೊಂಡಿದ ನಂತರ ಮತ್ತೆ ನೋಡ್ತಾ ಇರಿ ಎಷ್ಟು ನಾವು ಬೇಸ್ ಇಂಪಾರ್ಟೆಂಟ್ ಯಾವುದೇ ಡಿಸೈನ್ ಮಾಡಬೇಕು ಅಂತಲೇ ನೋಡಿ. 4 ಟೈಮ್ ನಾನಿಲ್ಲಿ 3 ಚೈನನ್ನು ಹಾಕ್ಕೊಂಡಿದ್ದೀನಿ. 5ನೇ ಸಲ ನಾನು 3 ಚೈನನ್ನು ಹಾಕ್ತಾ ಇದ್ದೀನಿ. ಸೊ 3 ಚೈನ್ನ ನಾವು 5 ಟೈಮ್ ಹಾಕ್ಕೋಬೇಕು. ಒಂದು ಆರ್ಚ್ ಆದ ನಂತರ ಆರ್ಚ್ ಪಕ್ಕದಲ್ಲಿ 5 ಟೈಮ್ ಹಾಕ್ಕೋಬೇಕು ನಾವು 3 ಚೈನನ್ನು. ಸೊ 5 ಟೈಮ್ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ ನಂತರ ಇಲ್ಲಿ ನಾವು ದಾರವನ್ನು ಮೇಲ್ಭಾಗ ಮಾಡಿ ಮತ್ತೆ ಸೇಮ್ ಬೀಡನ್ನು ನಾವು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಅಂದರೆ ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಬೇಕು. ಸೊ ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ಒನ್ ಟೈಮ್ ಬೀಡ್ ಲಾಕ್ ಮಾಡಿ ಸೇಮ್ ಅದೇ ಥರ ಬೀಡ್ನ ಲೆವೆಲ್ಗೆ ನಾವು ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಬೀಡ್ನ ಲೆವೆಲ್ಗೆ ನಾನು ಬಟ್ಟೆಗೆ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿದ ನಂತರ ನಾವು ಅಲ್ಲಿಂದಲೇ 5 ಚೈನನ್ನು ತೊಗೋಬೇಕು. ಸೊ 5 ಚೈನನ್ನು ತೊಗೊಂಡ ನಂತರ ಬಟ್ಟೆಯನ್ನು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಬೀಡ್ನ ಬ್ಯಾಕ್ ಸೈಡ್ ನಾವು ಅದನ್ನು 5 ಚೈನನ್ನು ಲಾಕ್ನ ಮೇಲೆ ಲಾಕನ್ನು ಮಾಡ್ಕೋಬೇಕು. ಸೊ 5 ಚೈನನ್ನು ಲಾಕ್ ಮಾಡಿದ ನಂತರ ನೋಡಿ ತೋರಿಸ್ತಾ ಇದ್ದೀನಿ. ಆಮೇಲೆ ಪಕ್ಕದಲ್ಲಿ 3 ಚೈನ್ನ ಮೇಲೆ 3 ಚೈನ್ನ ಲಾಕನ್ನು ಮಾಡ್ಕೋಬೇಕು. 3 ಚೈನ್ ಹಾಕ್ಕೊಂಡು 3 ಚೈನ್ನ ಮೇಲೆ 3 ಚೈನ್ ಲಾಕನ್ನು ಮಾಡ್ಕೋಬೇಕು. ಸೊ ಲಾಕ್ ಮಾಡಿದ ನಂತರ ಮತ್ತೆ ಟರ್ನ್ ಮಾಡ್ಕೋಬೇಕು ಫ್ರಂಟ್ ಫೇಸ್ಗೆ ಟರ್ನ್ ಮಾಡಿಕೊಂಡು ಅಲ್ಲಿಂದಲೇ ನಾವು ಸೂಜಿ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ತ್ರಿಬಲ್ ಕ್ರೋಶವನ್ನು 5 ಚೈನ್ ಬೀಡ್ ಬ್ಯಾಕ್ ಸೈಡ್ ಇರೋ 5 ಚೈನ್ಗೆ ನಾವು ತ್ರಿಬಲ್ ಕ್ರೋಶವನ್ನು ಮಾಡ್ಕೊತಾ ಹೋಗಬೇಕು. ಇಲ್ಲಿ 5 ಅಂದರೆ 12ರಿಂದ 14 ತ್ರಿಬಲ್ ಕ್ರೋಶಗಳು ಫಿಲ್ ಆಗುತ್ತೆ. ಅಂದರೆ 14 ಕಂಬಗಳು ಫಿಲ್ ಆಗುತ್ತೆ. 12ರಿಂದ 14 ಕಂಬಗಳು ಫಿಲ್ ಆಗುತ್ತೆ. ಸೊ ಕಂಪ್ಲೀಟಾಗಿ ನಾವಿಲ್ಲಿ 5 ಚೈನ್ ಕವರ್ ಆಗುವಷ್ಟು ನಾವು ತ್ರಿಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಸೊ ತುಂಬಾ ಈಸಿ ಫ್ರೆಂಡ್ಸ್. ನಿಮಗೆ ಡಬಲ್ ಕ್ರೋಶ ಬರ್ತಾ ಇದ್ರೆ ತ್ರಿಬಲ್ ಕ್ರೋಶ ಕಷ್ಟ ಆಗೋದಿಲ್ಲ. ಡಬಲ್ ಕ್ರೋಶದಲ್ಲಿ ನಾವು 2 ಟೈಮ್ ದಾರವನ್ನು ಲಾಕ್ ಮಾಡ್ತೀವಿ, ಎರಡರಲ್ಲಿ ಒಂದು ಅಂತ. ಇಲ್ಲಿ ನಾವು ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ 3 ಟೈಮ್ ಮಾಡ್ತೀವಿ ಅಷ್ಟೇ. ಸೇಮ್ ಅದೇ ರೀತಿ ನಾವು ನೀಡಲ್ನ ತೊಗೊಂಡು ದಾರ ಪಿಕ್ ಮಾಡಿ ಲಾಕ್ ಮಾಡ್ತಾ ಹೋಗಬೇಕು. ಕಂಪ್ಲೀಟಾಗಿ ಆರ್ಚ್ ರೆಡಿಯಾಗಿದೆ. ಸೊ ಈ ರೀತಿ ನಾನು 3 ಡಿಸೈನ್ ಬರೋ ಥರ ಒಂದು ಸ್ಯಾಂಪಲ್ ಪೀಸ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಆರ್ಚ್ ಆದ ನಂತರ ಮಧ್ಯೆ ನಾವು 5 ಚೈನ್ ಹಾಕ್ಕೊಂಡು ಮತ್ತೆ ಆರ್ಚ್ ಈ ಥರ ಕಂಪ್ಲೀಟಾಗಿ ರೆಡಿಯಾಗಿದೆ. ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ತುಂಬಾ ಈಸಿ. ಹೀಗೆ ಕಂಪ್ಲೀಟಾಗಿ ಡಿಸೈನ್ನ ನೋಡ್ತಾ ಇರಿ. ಪೂರ್ತಿಯಾಗಿ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ನಾವು ಗ್ರೀನ್ ಕಲರ್ನಲ್ಲಿ ದಾರವನ್ನು ತೊಗೊಂಡು ಆರೆಳೆಯನ್ನು ತೊಗೊಂಡು ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಈಗ ನಾವು ಸ್ಟಾರ್ಟಿಂಗ್ನಲ್ಲಿ ನಾವು ಎಲ್ಲಿ ಲಾಕ್ ಮಾಡಿದ್ವಿ ಅಲ್ಲಿಗೆ ನಾವು ಗ್ರೀನು ಸಹ ಸ್ಟಾರ್ಟಿಂಗ್ನಲ್ಲಿ ಲಾಕ್ನ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ನಂತರ 3 ಚೈನನ್ನು ಹಾಕ್ಕೊಳ್ಳೋಣ. ಸೊ 3 ಚೈನನ್ನು ಹಾಕ್ಕೊಂಡು ಲಾಕ್ನ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಸೊ ಗ್ರೀನ್ ಕಲರ್ನಲ್ಲಿ ನಾನು ಒಂದು ಲಾಕ್ ಮಾಡಿ ನಂತರ ನಾವಲ್ಲಿ ಒಂದು ಚೈನನ್ನು ಹಾಕ್ಕೊಂಡಿದ್ದೀನಿ. 2 ಚೈನ್ 3 ಚೈನನ್ನು ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನಾವು ಫಸ್ಟ್ ಲಾಕ್ ಮಾಡಿದ್ವಲ್ಲ ಆ ಲಾಕ್ನ ಮೇಲೆ 3 ಚೈನನ್ನು ಲಾಕ್ ಮಾಡ್ಕೊಳ್ಳೋಣ. 3 ಚೈನ ಲಾಕ್ ಮಾಡಿದ ನಂತರ ನಾವು ಅಲ್ಲಿಂದಲೇ 4 ಚೈನ್ಗಳನ್ನು ಹಾಕ್ಕೊಳ್ಳೋಣ. 4 ಚೈನನ್ನು ಹಾಕ್ಕೋಬೇಕು ಬ್ಯಾಕ್ ಸೈಡ್ನಲ್ಲೇ. ಇನ್ನು ಟರ್ನ್ ಮಾಡಿರೋ ಸೈಡನ್ನೇ 4 ಚೈನ್ ಹಾಕ್ಕೊಂಡು ದಾರವನ್ನು ಮೇಲ್ಭಾಗ ಮಾಡಿ ಒಂದು ಸ್ಮಾಲ್ ಮೆಟಲ್ ಬೀಡನ್ನು ಹಾಕ್ಕೊತಾ ಇದ್ದೀನಿ. ಸ್ಮಾಲ್ ರೌಂಡ್ ಬೀಡನ್ನು ಹಾಕ್ಕೊತಾ ಇದ್ದೀನಿ. ರೌಂಡ್ ಬೀಡನ್ನ ಹಾಕ್ಕೊಂಡು ಮತ್ತೆ ಅದ್ರ ಮೇಲೆ ನಾವು 2 ಚೈನನ್ನು ಹಾಕ್ಕೋಬೇಕು. ಈಗ ನೋಡಿ ಫ್ರೆಂಡ್ಸ್, 2 ಚೈನ್ ಹಾಕ್ಕೊಂಡಿದ ನಂತರ ಮೊದಲು ನಾವು ಬೀಡನ್ನ ಕೆಳಗಡೆ 4 ಚೈನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿ ನಾವು 3ನೇ ಚೈನ್ಗೆ ನಾವು ನೀಡಲ್ನ ಹಾಕಿ ಅಲ್ಲಿಂದ ನಾವು ಮೇಲ್ಗಡೆ ಬೀಡ್ನ ಮೇಲಿರುವಂತಹ ದಾರವನ್ನು ನಮ್ಮ ಲೆಫ್ಟ್ ಫಿಂಗರ್ನಲ್ಲಿರುವಂತಹ ದಾರವನ್ನು ಪಿಕ್ ಮಾಡಿ ಲಾಕ್ ಮಾಡ್ಕೋಬೇಕು. 3 ಚೈನ್ ಮೂಲಕ ನಾವು ಅಲ್ಲಿ ಒಂದು ಲಾಕನ್ನು ಮಾಡಿಕೊಂಡು ಫ್ರಂಟ್ ಫೇಸ್ಗೆ ಟರ್ನ್ ಮಾಡ್ಕೋಬೇಕು. ಫ್ರಂಟ್ ಫೇಸ್ಗೆ ಟರ್ನ್ ಮಾಡಿಕೊಂಡು ನಾವು ಅಲ್ಲಿಂದಲೇ ಸೂಜಿ ಮೇಲೆ ದಾರ ತೊಗೊಂಡು ನಾವಿಲ್ಲಿ 3 ಚೈನ್ನ ಮೇಲೆ 3 ಚೈನ್ ಲಾಕ್ ಮಾಡಿದ್ವಲ್ಲ ಅದರ ಒಳಗಡೆ ನಾವು ಡಬಲ್ ಕ್ರೋಶವನ್ನು ಹಾಕ್ತಾ ಹೋಗಬೇಕು. ನೋಡ್ತಾ ಇದ್ದೀರಲ್ಲ, ಅದರ ಮೇಲೆ ನಾವು ಒಂದು ಡಬಲ್ ಕ್ರೋಶವನ್ನು ಹಾಕ್ತಾ ಹೋಗಬೇಕು. ಸೊ ಅದರ ಕಂಪ್ಲೀಟಾಗಿ 3 ಚೈನ್ ಹಾಕ್ಕೊಂಡಿದ್ವಲ್ಲ 3 ಚೈನ್ನ ಒಳಗಡೆ ಎಷ್ಟು ಡಬಲ್ ಕ್ರೋಶ ಫಿಲ್ ಆಗುತ್ತೆ ಅಷ್ಟು ನಾವು ಡಬಲ್ ಕ್ರೋಶವನ್ನು ಹಾಕ್ತಾ ಹೋಗಬೇಕು. ನೋಡ್ತಾ ಇರಿ, ತೋರಿಸ್ತಾ ಇದ್ದೀನಿ. ಈಗ ಫ್ರಂಟ್ ಫೇಸಲ್ಲಿ ನಾವು ಟರ್ನ್ ಮಾಡಿಕೊಂಡು 3 ಚೈನ್ನ ಗ್ಯಾಪ್ನ ಒಳಗಡೆ ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಇದ್ದೀವಿ.
ಸೊ ಕಂಪ್ಲೀಟಾಗಿ ನಿಧಾನವಾಗಿ ಡಿಸೈನ್ನ ನೋಡ್ಕೊಳ್ಳಿ. ಇದರಲ್ಲಿ 1-2 ಡಿಸೈನ್ ಅರ್ಥ ಆಗೋವರೆಗೂ ಸ್ವಲ್ಪ ನಿಧಾನವಾಗಿ ನೋಡ್ಕೊಳ್ಳಿ. ನಂತರ ಇದೇ ಡಿಸೈನ್ನ ಕಂಪ್ಲೀಟ್ ಆರ್ಚ್ಗೆ ನಾವು ಮಾಡ್ತಾ ಹೋಗ್ತೀವಿ ಅಷ್ಟೇ. ಸೊ ಇಲ್ಲಿ ನಮಗೆ ಟೋಟಲ್ 7ರಿಂದ 9 ಡಬಲ್ ಕ್ರೋಶೆಗಳು ಇಲ್ಲಿ ಫಿಲ್ ಆಗುತ್ತೆ 3 ಚೈನ್ನ ಒಳಗಡೆ. ಸೊ ಇದು ಕೌಂಟ್ ಇಲ್ಲ, ನಿಮಗೆ ಅದು 3 ಚೈನ್ ಎಷ್ಟು ಫಿಲ್ ಆಗುತ್ತೆ ಅಷ್ಟು ಗ್ಯಾಪ್ ನಾವು ಕಂಪ್ಲೀಟಾಗಿ ಫಿಲ್ ಮಾಡ್ತೀವಿ, ಅಷ್ಟು ನಾವಿಲ್ಲಿ ಡಬಲ್ ಕ್ರೋಶವನ್ನು ಹಾಕಬೇಕು ಅಷ್ಟೇ. ಸೊ ಈ ರೀತಿ ಕಂಪ್ಲೀಟಾಗಿ ನಾವು 3 ಚೈನ್ನ ಒಳಗಡೆ ಡಬಲ್ ಕ್ರೋಶನ ಫಿಲ್ ಮಾಡಿದ ನಂತರ ಇಲ್ಲಿ ನಾವು ಕಂಬಗಳನ್ನು ಹಾಕ್ಕೊಂಡಿದ್ವಲ್ಲ, ಆ ಕಂಬದಲ್ಲಿ 2 ಕಂಬವನ್ನು ಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ, 2 ಕಂಬವನ್ನು ಬಿಟ್ಟು ಪಕ್ಕದಲ್ಲಿರುವಂತಹ 2ನೇ ಕಂಬ ಆದಮೇಲೆ ನೆಕ್ಸ್ಟ್ ಕಂಬದ ಪಕ್ಕದಲ್ಲಿ ನಾವು ಲಾಕನ್ನು ಮಾಡ್ಕೋಬೇಕು. ಇದನ್ನು ಈಗ ರೆಡಿ ಮಾಡಿದ್ದೀವಲ್ಲ ಡಿಸೈನ್ನ, ಇದನ್ನು ನಾವು 2 ಕಂಬವನ್ನು ಬಿಟ್ಟು ಪಕ್ಕದಲ್ಲಿ ನಾವು ಇದನ್ನು ಲಾಕನ್ನು ಮಾಡ್ಕೋಬೇಕು. ಡೈರೆಕ್ಟು ಕಂಬ 2 ಕಂಬ ಆದಮೇಲೆ ಒಂದು ಡಿಸೈನ್ನ ಲಾಕ್ ಮಾಡ್ಕೋಬೇಕು. ಈ ರೀತಿ ಡಿಸೈನ್ ರೆಡಿಯಾಗಿದೆ. ನೆಕ್ಸ್ಟು ಇದನ್ನೇ ಹೇಗೆ ಕಂಟಿನ್ಯೂ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಇದನ್ನು ಅಷ್ಟೇ ಸೇಮ್ ಹಾಗೆಯೇ 3 ಚೈನ್ಗಳನ್ನು ಹಾಕ್ಕೊಳ್ಳೋಣ, ಮತ್ತು ಬ್ಯಾಕ್ ಫೇಸ್ಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನಾವು ಇಲ್ಲಿ ಡಿಸೈನ್ ರೆಡಿ ಆಗಿದೆಯಲ್ಲ ಅಲ್ಲಿ ನಾವು 3 ಚೈನ್ನ ಮೇಲ್ಗಡೆ ಇದನ್ನು 3 ಚೈನ್ ಹಾಕ್ಕೊಂಡಿದ್ವಲ್ಲ, ಸೊ ಇದನ್ನು ನಾವಲ್ಲಿ ಲಾಕ್ ಮಾಡ್ಕೋಬೇಕು. 3 ಚೈನ್ನ ಮೇಲೆ 3 ಚೈನ್ನ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ ಅಲ್ಲೇ ಬ್ಯಾಕ್ ಸೈಡ್ನಲ್ಲೇ ನಾವು 4 ಚೈನ್ಗಳನ್ನ ತೊಗೋಬೇಕು. 4 ಚೈನ್ನ ತೊಗೊಂಡು ದಾರವನ್ನು ಮೇಲ್ಭಾಗ ಮಾಡಿ ಒಂದು ಸ್ಮಾಲ್ ಬೀಡ್, ಮೆಟಲ್ ಬೀಡನ್ನು ನಾವಲ್ಲಿ ಇನ್ಸರ್ಟ್ ಮಾಡಿ ಆ್ಯಡ್ ಮಾಡ್ಕೋಬೇಕು. ಸೊ ನಂತರ ಬೀಡ್ನ ಮೇಲೆ 2 ಚೈನನ್ನು ಹಾಕ್ಕೋಬೇಕು. 2 ಚೈನ್ ಹಾಕಿ ನಾವು 4 ಚೈನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿ 3ನೇ ಚೈನ್ಗೆ ನಾವು ಒಂದು ಲಾಕನ್ನು ಮಾಡ್ಕೋಬೇಕು. 3ನೇ ಚೈನ್ಗೆ ನೀಡಲ್ ತೊಗೊಂಡು ಬಂದು ನಾವು ಅಲ್ಲಿ ಲಾಕ್ ಮಾಡಿದ್ರೆ ಈ ಥರ ಒಂದು ಪಕ್ಷಿಯ ಫೇಸ್ ಥರ ಒಂದು ಕ್ರಿಯೇಟ್ ಆಗಿರುತ್ತೆ. ನವಿಲಿನ ಮೂತಿ ಏನು ಅಂದ್ಕೊತೀರಾ ಆ ಥರ ಡಿಸೈನ್ ಒಂದು ರೆಡಿ ಆಗಿರುತ್ತೆ. ಸೊ ಅಲ್ಲಿಂದಲೇ ನಾವು ನೆಕ್ಸ್ಟ್ ಆಮೇಲೆ ಫ್ರಂಟ್ ಫೇಸ್ಗೆ ಟರ್ನ್ ಮಾಡಿಕೊಂಡು, ಸೊ ನೋಡ್ತಾ ಇದ್ದೀರಲ್ಲ ಫ್ರಂಟ್ ಫೇಸ್ಗೆ ಟರ್ನ್ ಮಾಡಿಕೊಂಡು ನಾವು 3 ಚೈನ್ ಹಾಕ್ಕೊಂಡಿದ್ವಲ್ಲ ಆ ಗ್ಯಾಪ್ನ ಒಳಗಡೆ ನಾವು ಆರ್ಚನ್ನು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಅದು ಎಷ್ಟು ಫಿಲ್ ಆಗುತ್ತೆ ಅಷ್ಟು ಮಾಡ್ಕೊತಾ ಹೋಗಬೇಕು. ನೋಡ್ತಾ ಇದ್ದೀರಲ್ಲ, ನಿಮಗೆ ಡಿಸೈನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಂಪ್ಲೀಟಾಗಿ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿಪೀಟ್ ನೀವು ಅದನ್ನೇ ನೋಡಿ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗೋ ಥರ ಹಾಗೆಯೇ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ 3 ಚೈನ್ನ ಒಳಗಡೆ ನಮಗೆ ಎಷ್ಟು ಡಬಲ್ ಕ್ರೋಶ ಫಿಲ್ ಆಗುತ್ತೆ ಅಷ್ಟು ಡಬಲ್ ಕ್ರೋಶವನ್ನು ನಾವು ಇದರ ಒಳಗಡೆ ಫಿಲ್ ಮಾಡ್ತಾ ಹೋಗಬೇಕು. ಆವಾಗ ಇದು ಒಂದು ಪೆಟಲ್ಸ್ ಥರ ಒಂದು ಡಿಸೈನ್ ಫಾರ್ಮ್ ಆಗ್ತಾ ಹೋಗುತ್ತೆ ಇಲ್ಲಿ. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕಂಪ್ಲೀಟಾಗಿ ನಾವು ಇಲ್ಲಿ ಡಿಸೈನ್ನ ಒಳಗಡೆ ಡಬಲ್ ಕ್ರೋಶವನ್ನು ಫಿಲ್ ಮಾಡ್ತಾ ಹೋಗ್ತಾ ಇದ್ದೀವಿ. ಡಬಲ್ ಕ್ರೋಶ ಫಿಲ್ ಮಾಡಿದ ನಂತರ ನಾವು 2 ಕಂಬ, ಒಂದು ಲಾಕ್ ಮಾಡಿದ್ವಲ್ಲ ಆ ಲಾಕನ್ನ ಪಕ್ಕದಲ್ಲಿ 2 ಕಂಬವನ್ನು ಬಿಟ್ಟು ಮತ್ತೆ ನೋಡಿ ತೋರಿಸ್ತಾ ಇದ್ದೀನಿ, ಎರಡು ಕಂಬ ನಂತರ ನಾವು ಅದರ ಒಳಗಡೆ ಪಕ್ಕದಲ್ಲಿ ನಾವು ಇದನ್ನು ಡಿಸೈನ್ ರೆಡಿ ಆಗಿರುತ್ತಲ್ಲ ಅದನ್ನು ಒಂದು ಸಿಂಗಲ್ ಲಾಕನ್ನು ಮಾಡ್ಕೋಬೇಕು. ಸಿಂಗಲ್ ಲಾಕ್ ಮಾಡಿದ ನಂತರ ಮತ್ತೆ ನಾವು 3 ಚೈನನ್ನು ಹಾಕ್ಕೋಬೇಕು. ಇದು ಸ್ಯಾಂಪಲ್ ಪೀಸ್ನ ಟರ್ನ್ ಮಾಡಿಕೊಂಡು 3 ಚೈನ್ನ ಮೇಲೆ ಮತ್ತೆ ನಾವು ಲಾಕನ್ನು ಮಾಡ್ಕೋಬೇಕು. 3 ಚೈನ್ನ ಮೇಲೆ 3 ಚೈನ್ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ ಅಲ್ಲಿಂದಲೇ ನಾವು 4 ಚೈನ್ಗಳನ್ನ ಸೊ ಇಲ್ಲಿ 3ನೇ ಚೈನ್ಗೆ ನಾವು ಒಂದು ಲಾಕನ್ನು ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಲಾಕ್ ಮಾಡಿದ ನಂತರ ನಾವು ಅದನ್ನು ಮತ್ತೆ ಫ್ರಂಟ್ ಫೇಸ್ಗೆ ಟರ್ನ್ ಮಾಡ್ಕೋಬೇಕು. ಫ್ರಂಟ್ ಫೇಸ್ಗೆ ಟರ್ನ್ ಮಾಡಿಕೊಂಡು 3 ಚೈನ್ನ ಒಳಗಡೆ ನಮಗೆ ಎಷ್ಟು ಕಂಬಗಳಿಡಿಸುತ್ತೆ ಅಷ್ಟು ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ನೋಡಿ ತೋರಿಸ್ತಾ ಇದ್ದೀನಿ. 3 ಚೈನ್ನ ಒಳಗಡೆ ನಾವು ಡಬಲ್ ಕ್ರೋಶವನ್ನು ಫಿಲ್ ಮಾಡ್ತಾ ಹೋಗಬೇಕು. ಆವಾಗ ಪೆಟಲ್ ಶೇಪ್ನಲ್ಲಿ ಈ ಡಿಸೈನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಕಂಪ್ಲೀಟಾಗಿ ಇದನ್ನು ಇದೇ ರೀತಿ ಫಿಲ್ ಮಾಡಿ ಆರ್ಚ್ನ ಕಂಪ್ಲೀಟಾಗಿ ನಾವು 7 ಪೆಟಲ್ಸ್ನಾಗಿ ಮಾಡ್ತಾ ಹೋಗ್ತೀವಿ. 7 ಪೆಟಲ್ಸ್ ಆಗಿ ಕಂಪ್ಲೀಟ್ ಆರ್ಚ್ ಮೇಲೆ ಫಿಲ್ ಆಗಿರುತ್ತೆ ಈ ಪೆಟಲ್ಸ್ ಥರ ಡಿಸೈನು. ಸೊ ಇದೇ ರೀತಿ ನಾವು ಕಂಪ್ಲೀಟ್ 3 ಚೈನ್ನ ಒಳಗಡೆ ಡಬಲ್ ಕ್ರೋಶವನ್ನು ಮಾಡಿ 2 ಕಂಬ ಆದ ನಂತರ ನಾವಲ್ಲಿ ಈ ಡಿಸೈನ್ ರೆಡಿಯಾಗಿರೋಂಥ ಡಿಸೈನನ್ನು ನಾವಲ್ಲಿ ಲಾಕನ್ನು ಮಾಡ್ಕೋಬೇಕು. ಒಂದು ಸಿಂಗಲ್ ಲಾಕ್ ಮಾಡಿಕೊಂಡು ಮತ್ತೆ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು 3 ಚೈನ್ಗಳನ್ನ ತೊಗೊಂಡು. ಸೊ ನೋಡ್ತಾ ಇದ್ದೀರಲ್ಲ, ತೋರಿಸ್ತಿದ್ದೀನಿ. 3 ಚೈನ್ನ ಮತ್ತೆ ತೊಗೊಂಡು ಬ್ಯಾಕ್ ಫೇಸ್ಗೆ ಟರ್ನ್ ಮಾಡಿ 3 ಚೈನ್ನ ಮೇಲೆ 3 ಚೈನ್ನ ಒಂದು ಲಾಕನ್ನು ಮಾಡ್ಕೋಬೇಕು. 3 ಚೈನ್ನ ಮೇಲೆ 3 ಚೈನನ್ನು ಲಾಕನ್ನು ಮಾಡ್ಕೋಬೇಕು.
ಲಾಕ್ ಮಾಡಿಕೊಂಡು ಮತ್ತೆ ಅಲ್ಲಿಂದಲೇ ನಾವು 4 ಚೈನನ್ನು ಹಾಕ್ಕೋಬೇಕು. 4 ಚೈನ್ನ ಹಾಕ್ಕೊಂಡು ಒಂದು ಬೀಡನ್ನು ನಾವು ಲಾಕ್ ಮಾಡ್ಕೋಬೇಕು. ಅಂದರೆ ಬೀಡನ್ನ ತೊಗೊಂಡು ಇನ್ಸರ್ಟ್ ಮಾಡಿ ಅದ್ರ ಮೇಲೆ 2 ಚೈನನ್ನು ಹಾಕ್ಕೋಬೇಕು. ಬೀಡನ್ನ ತೊಗೊಂಡಿದ್ದೀನಿ, ಮತ್ತೆ ಅದ್ರ ಮೇಲೆ ನಾವು 2 ಚೈನನ್ನು ಹಾಕ್ಕೊತಾ ಇದ್ದೀವಿ. ಈಗ ನಾವು 3 ಚೈನ್ನ ಮೇಲೆ ನಾವು ಒಂದು ಲಾಕನ್ನು ಮಾಡ್ಕೋಬೇಕು. ಸೊ ನೋಡ್ತಾ ಇದ್ದೀರಲ್ಲ, 3 ಚೈನ್ನ ಮೇಲೆ ಒಂದು ಲಾಕನ್ನು ಮಾಡಿಕೊಂಡು ಫ್ರಂಟ್ ಫೇಸ್ಗೆ ನಾವು ಟರ್ನ್ ಮಾಡಿಕೊಂಡು ಆ 3 ಚೈನ್ನ ಒಳಗಡೆ ನಾವು ಡಬಲ್ ಕ್ರೋಶವನ್ನು ಹಾಕ್ತಾ ಹೋಗಬೇಕು. ಅಂದರೆ ಡಬಲ್ ಕ್ರೋಶವನ್ನು ಫಿಲ್ ಮಾಡ್ತಾ ಹೋಗಬೇಕು. ಸೊ ಆ 3 ಚೈನ್ನ ಒಳಗಡೆ ಕಂಪ್ಲೀಟ್ ಎಷ್ಟು ಫಿಲ್ ಆಗುತ್ತೆ ಅಷ್ಟು ನಾವು ಡಬಲ್ ಕ್ರೋಶವನ್ನು ಕಂಪ್ಲೀಟಾಗಿ ಫಿಲ್ ಮಾಡಬೇಕು. ನೋಡಿ, ಒಟ್ಟು ನಮಗೆ 7 ಪೆಟಲ್ಸ್ಗಳು ರೆಡಿಯಾಗಿದೆ. ಈಗ ಅದನ್ನು ಲಾಕ್ನ ಮೇಲೆ ಲಾಕನ್ನು ಮಾಡ್ಕೊಳ್ಳೋಣ. ಅದು ಯಾವ ಲೆವೆಲ್ಗೆ ಬರುತ್ತೆ ಆ ಲೆವೆಲ್ಗೆ ನಾವು ಇಲ್ಲಿ 3 ಚೈನ್ 5 ಚೈನ್ ಹಾಕ್ಕೊಂಡು ಹೋಗಿದ್ವಲ್ಲ, ಅದು 5 ಟೈಮು. ಸೊ ಅದನ್ನು 3 ಚೈನ್ನ ಹಾಕಿದ್ವಲ್ಲ 5 ಟೈಮು, ಅದರ ಪಕ್ಕದಲ್ಲಿರೋಂಥ ಚೈನ್ನ ಮೇಲೆ ನಾವು ಲಾಕನ್ನು ಮಾಡಿದ್ದೀವಿ. ಈಗ ಮತ್ತೆ ಚೈನ್ನ ಮೇಲೆ ಚೈನನ್ನು ಹಾಕ್ಕೊಳ್ಳೋಣ. ಅಂದರೆ 3 ಚೈನ್ನ ಮೇಲೆ ಮತ್ತೆ ಪಕ್ಕದಲ್ಲಿ 3 ಚೈನನ್ನು ಹಾಕ್ಕೊಳ್ಳೋಣ. 1 ಟೈಮ್ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತೆ ನಾವು ಚೈನನ್ನು ಹಾಕ್ಕೊಳ್ಳೋಣ. ಸೇಮ್ ಅದೇ ರೀತಿ 3 ಚೈನ್ ಹಾಕ್ಕೊಂಡು ಮತ್ತೆ ಪಕ್ಕದಲ್ಲಿರೋಂಥ 3 ಚೈನ್ನ ಮೇಲೆ ಒಳಗಡೆ ನಾವು ಲಾಕನ್ನು ಮಾಡ್ಕೋಬೇಕು. ಸೊ ಲಾಕ್ ಮಾಡಿದ ನಂತರ ನೋಡ್ತೀರಿ ಸೇಮ್ ಡಿಸೈನ್ನೇ ಮತ್ತೆ ಇನ್ನೊಂದು ಸರಿ ಸ್ವಲ್ಪ ಫಾಸ್ಟಾಗಿ ಹೇಳ್ಕೊಡ್ತೀನಿ ಅಷ್ಟೇ. ಸೊ ಇವಾಗ ನಾವು ಮತ್ತೆ 3 ಚೈನನ್ನು ಹಾಕ್ಕೊಂಡಿದ್ದೀವಿ. 3 ಚೈನ್ನ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ಮತ್ತೆ ಬ್ಯಾಕ್ ಸೈಡ್ಗೆ 3 ಚೈನ್ನ ಮೇಲೆ 3 ಚೈನನ್ನು ಲಾಕ್ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಲಾಕ್ ಮಾಡ್ತಾ ಇದ್ದೀವಿ. ಈಗ ನಾವು ಅಲ್ಲಿಂದಲೇ ನಾವು ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋಬೇಕು. 3 ಚೈನ್ನ ತೊಗೊಂಡ್ವಲ್ಲ, ಅದ್ರ ಪಕ್ಕದಲ್ಲಿರೋಂಥ ನಾವು ಇದು ಡಿಸೈನ್ಗೆ ನಾವು ಲಾಕ್ ಮಾಡಿದ ನಂತರ ಆರ್ಚ್ನ ಮೇಲೆ ಈಗ ಅಲ್ಲಿಂದಲೇ ನಾವು 3 ಚೈನನ್ನು ತೊಗೋಬೇಕು. 3 ಚೈನ್ನ ಹಾಕ್ಕೊಂಡು ಬ್ಯಾಕ್ ಫೇಸ್ಗೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು 3 ಚೈನ್ನ ಮೇಲೆ 3 ಚೈನನ್ನು ಲಾಕ್ ಮಾಡ್ಕೊಂಡಿದ್ದೀವಿ. ಸ್ಟಾರ್ಟಿಂಗ್ನಲ್ಲಿ ನಾವು ಆರ್ಚ್ಗೆ ನಾವು ಅದನ್ನ ಲಾಕ್ ಮಾಡ್ಕೋಬೇಕು. 3 ಚೈನ್ನ ಲಾಕ್ ಮಾಡಿಕೊಂಡು ಟರ್ನ್ ಮಾಡ್ಕೋಬೇಕು. ಮತ್ತು ನಾವು ಈಗ ಮತ್ತೆ ಬ್ಯಾಕ್ ಫೇಸ್ನಲ್ಲೇ ನಾವು 4 ಚೈನನ್ನು ಹಾಕ್ಕೋಬೇಕು. 4 ಚೈನ್ನ ಹಾಕ್ಕೊಂಡು ಒಂದು ಬೀಡನ್ನು ಹಾಕ್ಕೋಬೇಕು. ಬೀಡ್ ಹಾಕಿದ ನಂತರ ಅದ್ರ ಮೇಲೆ ಮತ್ತೆ ನಾವು 2 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೋಬೇಕು. 2 ಚೈನ್ ಹಾಕ್ಕೋಬೇಕು. ಈಗ ಬೀಡ್ ಇನ್ಸರ್ಟ್ ಮಾಡಿದ ನಂತರ ಅದ್ರ ಮೇಲೆ ನಾವು 2 ಚೈನ್ ತೊಗೊಂಡು 3 ಚೈನ್ಗೆ ಮತ್ತೆ ಕೆಳಗಡೆ 4 ಚೈನ್ ಹಾಕ್ಕೊಂಡಿದ್ವಲ್ಲ, ಅಲ್ಲಿ 3 ಚೈನ್ನ ಮೇಲೆ ನಾವು ಒಂದು ಲಾಕನ್ನು ಮಾಡ್ಕೋಬೇಕು. ಈಗ ಫ್ರಂಟ್ ಫೇಸ್ಗೆ ಟರ್ನ್ ಮಾಡಿಕೊಂಡು ನಾವು 3 ಚೈನ್ ಹಾಕ್ಕೊಂಡಿದ್ವಲ್ಲ, ಅದರ ಒಳಗಡೆ ನಾವು ಡಬಲ್ ಕ್ರೋಶವನ್ನು ಫಿಲ್ ಮಾಡ್ತಾ ಹೋಗಬೇಕು. ಕಂಪ್ಲೀಟಾಗಿ ಡಿಸೈನ್ ಫುಲ್ ಇದೇ ರೀತಿ ನಾವು ಕಂಪ್ಲೀಟ್ ಡಿಸೈನ್ನ ಕ್ರಿಯೇಟ್ ಮಾಡ್ತಾ ಹೋಗಬೇಕು. 3 ಚೈನ್ನ ಒಳಗಡೆ ಡಬಲ್ ಕ್ರೋಶವನ್ನು ಹಾಕ್ತಾ ಹೋಗಬೇಕು. ಪೆಟಲ್ ಡಿಸೈನ್ ರೆಡಿ ಆದ ನಂತರ ನಾವಲ್ಲಿ 2 ಕಂಬವನ್ನು ಗ್ಯಾಪ್ ಬಿಟ್ಟು 3ನೇ ಕಂಬಕ್ಕೆ ನಾವು ಇದನ್ನು ಲಾಕ್ ಮಾಡ್ತಾ ಹೋಗಬೇಕು. ಸೊ ಕಂಪ್ಲೀಟಾಗಿ ನಾವಿಲ್ಲಿ ಡಬಲ್ ಕ್ರೋಶವನ್ನು 3 ಚೈನ್ನ ಒಳಗಡೆ ಫಿಲ್ ಮಾಡ್ತೀವಿ. 7ರಿಂದ 9 ಇಲ್ಲಿ ಡಬಲ್ ಕ್ರೋಶಗಳು ಪೆಟಲ್ ಆ ರೀತಿಯಲ್ಲಿ ಡಿಸೈನ್ ಆಗಿ ರೆಡಿ ಆಗಿರುತ್ತೆ. ಸೊ ಈ ರೀತಿ ನಾವು ಕಂಪ್ಲೀಟ್ ಫಿಲ್ ಮಾಡಿದ ನಂತರ ಇಲ್ಲಿ 2 ಕಂಬದ ನಂತರ ಇಲ್ಲಿ ಗ್ಯಾಪ್ನ ಕೊಟ್ಕೊಂಡು ನಾವು ಇಲ್ಲಿ ಲಾಕ್ ಮಾಡ್ತಾ ಹೋಗ್ತೀವಿ. ಸೊ ಕಂಪ್ಲೀಟ್ ಡಿಸೈನ್ ರೆಡಿ ಆದಮೇಲೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ಇದು ನಮ್ಮ ಸ್ಯಾರಿಗೆ ಹಾಕ್ಕೊಂಡ್ರೆ ತುಂಬಾ ರಿಚ್ ಲುಕ್ಕನ್ನು ಕೊಡುತ್ತೆ ನಿಮಗೆ. ಅಷ್ಟೇ ನಿಮ್ಗೆ ಯಾರು ಫ್ರೆಂಡ್ಸ್ ಇದ್ದರೆ ನೀವು ಸ್ಯಾರಿ ಹಾಕ್ಕೊಂಡಾಗ ಡಿಸೈನೇ ನೋಡ್ತಾ ಇರ್ತಾರೆ, ಬಂದು ನೋಡೋಂಥ ಚಾನ್ಸಸ್ ಸಹ ಇರುತ್ತೆ. ಈಗ ಇದನ್ನು ನಮ್ಗೆ ತುಂಬಾ ಪ್ರೈಸ್ ಬಂದ್ಬಿಟ್ಟು ನಮಗೆ 1000ಇಂದ 1100ವರೆಗೂ ಇದಕ್ಕೆ ಪ್ರೈಸ್ ಚಾರ್ಜ್ ಮಾಡ್ಬೋದು. ಸೊ ಇದು ಕುಚ್ಚು ಹಾಕಿದ ನಂತರ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. 120 ನಾನಿಲ್ಲಿ ಕುಚ್ಚು ಹಾಕಿರೋದು, ಅಂದರೆ ಫೋಲ್ಡಿಂಗ್ನಲ್ಲಿ 240 ಎಳೆ ಆಗಿದೆ. ಸೊ ಇದು ಕುಚ್ಚು ಹಾಕಿದ್ಮೇಲೆ ಇನ್ನೂ ರಿಚಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ನಾನು ನಿಮಗೆ ಒಂದು ಬ್ರೈಡಲ್ ಲುಕ್ ಅಂತ ಕೊಡುವಂತಹ ಒಂದು ಸ್ಯಾರಿ ಕುಚ್ಚನ್ನು ಹಾಕಿ ತೋರಿಸಿದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ಡಿಸೈನು ಒಂದು ಲೈಕನ್ನು ಮಾಡಿ. ನಿಮಗೆ ಇನ್ನೂ ಇಷ್ಟ ಆಗಿದ್ರೆ ನನಗೆ ಒಂದು ಈ ಚಾನಲ್ನ ಗೃಹಿಣಿಯ ಕಲಿಕೆ ಚಾನಲ್ನ ಪ್ರೋತ್ಸಾಹಿಸಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರನ್ನು ಮಾಡಿ. ಇನ್ನೂ ನಿಮ್ಮ ಸಬ್ಸ್ಕ್ರೈಬ್ ಆಗದಲ್ಲೇ ಹಾಗೆ ನೋಡ್ತಾ ಇದ್ದೀನಿ ಅಂದರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ, ಸಬ್ಸ್ಕ್ರೈಬನ್ನು ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಹೀಗೆ ಶೇರನ್ನು ಮಾಡ್ತಾ ಇರಿ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಇನ್ನು ನಿಮಗೆ ಬ್ರೈಡಲ್ ಟು ಸಿಂಪಲ್ ಬ್ರೈಡಲ್ ಮತ್ತು ಬಾರ್ಡರ್ ಡಿಸೈನ್ ಎಲ್ಲ ಹೇಳ್ಕೊಡ್ತೀನಿ. ಥ್ಯಾಂಕ್ಸ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.